ನಮಸ್ಕಾರ ಸ್ವಾಮಿ. ವಾರ ಪೂರ್ತಿ ಹೆಂಗಸರು ಅಡುಗೆ ಮಾಡ್ತಾರೆ. ಗಂಡಸರು ಭಾನುವಾರ ಒಂದಿನಾದರೂ ಅಡುಗೆ ಮನೆ ಒಳಗೆ ಕಾಲಿಟ್ಟು ಏನಾದರೂ ಸ್ಪೆಷಲ್ ಆಗಿ ಮಾಡಿ ಅವರಿಗೆ ತಿನ್ನಿಸ್ಬೇಕು. ನೋಡ್ರಿ, ಇದು ನೋಡೋದಕ್ಕೆ ಸ್ವಲ್ಪ ಕಲ್ಲಂಗಡಿ ಹಣ್ಣಿನ ಥರ ಕನ್ಸುತ್ತೆ, ಆದರೆ ಕಲ್ಲಂಗಡಿ ಹಣ್ಣಲ್ಲ ಸ್ವಾಮಿ. ಇದು ಗುಲ್ಬರ್ಗಾ ಸೈಡ್ ಕುಂಬಳಕಾಯಿ. ಇದರಿಂದ ಅಲ್ಲ, ಇದರ ಸಿಪ್ಪೆಯಿಂದ ಇವತ್ತು ಒಂದು ವಿಶೇಷವಾದ ಚಟ್ನಿನ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಈ ಚಟ್ನಿ ವಿಶೇಷತೆ ನಿಮಗೆ ಗೊತ್ತಾ? ನೋಡ್ರಿ, ಏನು ಸಮಸ್ಯೆ ಅಂದರೆ ಮಲಬದ್ಧತೆ. ಈಗಿನ ಕಾಲದ ಬಹುದೊಡ್ಡ ಸಮಸ್ಯೆ ಯಾವುದು? ಮಲಬದ್ಧತೆ. ಹೋದ್ರೆ ಮೋಷನ್ ಮಾಡೋಕ್ಕಾಗಲ್ರಿ, ತಿಣುಕಾಡ್ತಾರೆ. ಅದಕ್ಕೋಸ್ಕರ ಈ ಕುಂಬಳಕಾಯಿನ ಬಳಸಿ ನಾನು ಇವತ್ತೊಂದು ವಿಶೇಷವಾದ ಚಟ್ನಿನ ಮಾಡ್ತೀನಿ. ರೊಟ್ಟಿ ಜೊತೆ, ಅನ್ನದ ಜೊತೆ, ಅಕ್ಕಿ ರೊಟ್ಟಿ ಜೊತೆ, ಚಪಾತಿ ಜೊತೆ ಇದನ್ನು ತಿಂತಾ ಇದ್ರೆ ಏನು ರುಚಿ. ಶುರು ಮಾಡೋಣ. ತಟ್ಟೆ ಕುಂಬಳಕಾಯಿ. ಇದು ನೋಡ್ರಿ, ಪರ್ರ ಅಂತ ಇದರ ಸಿಪ್ಪೆನ ಹಿಂಗೆ ಎರಿಬೇಕು. ಇದು ನೋಡ್ರಿ, ಈ ಸಿಪ್ಪೆ ಏನಂತಾರೆ, ಏನು ಅಂಶ ಇರ್ತದೆ ಇದರಲ್ಲಿ? ನಾರಿನ ಅಂಶ, ಇಂಗ್ಲಿಷ್ನಲ್ಲಿ ಫೈಬರ್. ಇದು ದೇಹಕ್ಕೆ, ಆರೋಗ್ಯಕ್ಕೆ ಅತಿ ಮುಖ್ಯವಾದಂಥ ಪೋಷಕಾಂಶ. ಎರೀರಿ, ಚೆನ್ನಾಗಿ ಎರೀರಿ. ಎಸ್, ಇದು ಸಿಪ್ಪೆ, ವಿಶೇಷವಾದಂಥ ಸಿಪ್ಪೆ. ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಸರಿಯಾಗಿ ನೋಟ್ ಮಾಡ್ಕೊಳ್ರಿ. ಕೊಡವ, ಮೆಣಸಿನಕಾಯಿ ಕೊಡು. ನೋಡ್ರಿ, ರುಚಿಗೆ ಹಸಿ ಮೆಣಸಿನಕಾಯಿ ಜಾಸ್ತಿ ಬೇಡ, ಅದು ಗ್ಯಾಸ್ಟ್ರಿಕ್. ಹಂಗಾಗಿ ಏಕದಮ್ 5 ಹಸಿ ಮೆಣಸಿನಕಾಯಿ ತಗೋಬೇಕು. ಇದು ನಾಟಿ ಕೊತ್ತಂಬರಿ, ಹಂಗಂತೀವ್ರಿ ಅಷ್ಟೇ. ನಾಟಿ ಗೀಟಿ ಏನಿಲ್ಲ, ಇರೋದ್ರಲ್ಲಿ ಸಂತೋಷ ಪಡಬೇಕ್ರಿ. ಕೊತ್ತಂಬರಿ 4 ಬೆಳ್ಳುಳ್ಳಿ ಹೆಸಳು. ಗ್ಯಾಸಿಗೆ ಬೆಂಕಿಗೆ ಬಾಂಡ್ಲೆ ರೆಡಿ. ಈಗ ಬೇಕಾಗಿರುವಂಥ ಸಾಮಗ್ರಿಗಳು ನೋಟ್ ಮಾಡ್ಕೊಳ್ರಿ. ಮೊದಲನೇದಾಗಿ ಕಡಲೆಬೇಳೆ. ನೋಡ್ರಿ, ಏಕದಮ್ 2 ಚಮಚ ಅಷ್ಟೇ, ಜಾಸ್ತಿ ಏನು ಬೇಡ, ಹಾಕಿ. ನೋಡ್ರಿ, ಏಕದಮ್ 2 ಚಮಚ ಇಲ್ಲ 1 ಚಮಚ ಉದ್ದಿನಬೇಳೆ ಹಾಕ್ರಿ. ಆಮೇಲೆ ಇದು ಅತಿ ಮುಖ್ಯ ನೋಡ್ರಿ, ಇದು ಮೆಂತ್ಯ ಕಾಳು, ಆರೋಗ್ಯಕ್ಕೆ ಅತ್ಯುತ್ತಮ. ಇದನ್ನು ನಾವು ದಿನಕ್ಕೆ 4 ಕಾಳಾದರೂ ತಿನ್ನಲೇಬೇಕು. ಹಾಕ್ರಿ. ಅಗ್ಗ ಇದು ಜೀರಿಗೆ, ದೇಹಕ್ಕೆ ತಂಪು, ಜೀವಕ್ಕೆ ಸೊಂಪು. ಇದು ನಮ್ಮ ಆಹಾರದಲ್ಲಿ ಅತಿ ಮುಖ್ಯವಾಗಬೇಕು. ಹಾಕ್ರಿ. ಇಲ್ಲೇ ಎಳ್ಳು, ಸಂಸ್ಕೃತದಲ್ಲಿ ತಿಲ, ಕನ್ನಡದಲ್ಲಿ ಎಳ್ಳು. ಇದು ದೇಹಕ್ಕೆ ಉಷ್ಣ, ಕೊಬ್ಬು ಹಾಗೆ ಕರ ಅಂತ ಕರಗಿ ಬಿಡ್ತದೆ. ಹಾಕ್ರಿ. ಒಣ ಕೊಬ್ಬರಿ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು, ದೇಹಕ್ಕೆ ಒಳ್ಳೆಯದು, ತಲೆಗೆ ಒಳ್ಳೆಯದು, ಮೈಕೈಗೆ ಒಳ್ಳೆಯದು, ಚಳಿಗೆ ಒಳ್ಳೆಯದು. ಹಾಕ್ರಿ. ಕೈ ಮರದ್ದು, ಆರೋಗ್ಯಕ್ಕೆ ಒಳ್ಳೆಯದು. ತಿರುಗಿಸ್ರಿ, ಚೆನ್ನಾಗಿ ಉರಿಬೇಕು. ಎಲ್ಲವೂ ಗರಮ ಅನ್ನಬೇಕು, ಕಪ್ಪಾಗಬಾರ್ದು, ಹಂಗೆ ಉರಿಬೇಕು. ಆವಾಗಲೇ ತೋರಿಸಿದ್ನಲ್ಲ ಹಸಿ ಮೆಣಸಿನಕಾಯಿ, ಹಸಿ ಇರುತ್ತೆ, ಅದಕ್ಕೆ ಇದನ್ನು ಹುರ್ಕೋಬೇಕು. ಮುಂದೆ 4 ಹೆಸಳು ಬೆಳ್ಳುಳ್ಳಿ, ಇದನ್ನು ಹಾಕಿ ಹುರ್ಕೋಬೇಕು. ಮುಖ್ಯವಾಗಿ ಇದು ಆರೋಗ್ಯದ ಕಣಜ, ಫೈಬರ್ನ ಕಣಜ. ಇದನ್ನ ಹುರ್ಕೋಬೇಕು. ಕೊತ್ತಂಬರಿ ಇದು ಬೇಡ, ಯಾಕಂದರೆ
ಚಟ್ನಿಗೆ ಫ್ಲೇವರ್ ಬರದೆ ಇದರಿಂದ ಇದನ್ನು ಹಾಗೆ ಸೈಡಿಗೆ ತೆಗೆದು ಇಟ್ಕೊಳ್ರಿ. ಅಯ್ಯೋ ನೋಡ್ರಿ, ಎಣ್ಣೆಗಿಂತ ತುಪ್ಪ ಒಳ್ಳೇದು. ಈಗೇನ್ರಿ ಎಣ್ಣೆ 150 ರೂಪಾಯಿಗೆ ಲೀಟ್ರು, ಎಲ್ಲ ಫ್ಯಾರಾಫಿನ್. ಆದರೆ ಬಡವರು ಏನು ಮಾಡೋದಕ್ಕಾಗ್ತದೆ? ಅದಕ್ಕೆ ಉರಿಯೋದಕ್ಕೆ ಒಂದು ಅರ್ಧ ಚಮಚ ತುಪ್ಪ ಹಾಕ್ರಿ. ಈಗ ಚೆನ್ನಾಗಿ ಉರಿಬೇಕು, ಬಾಡ ತನಕ. ನೋಡ್ರಿ ಈ ಹದ ಹಿಂಗಾಗಬೇಕು, ಎಲ್ಲ ಬತ್ತಿ ಬಾಡಬೇಕು. ಇದನ್ನೇನಿಲ್ರಿ. ನೆಕ್ಸ್ಟ್ ಇದು ಡೈರೆಕ್ಟ್ ಮಿಕ್ಸಿಗೆ ರುಬ್ಬಿ ಚಟ್ನಿ ಆಗಿ, ಆಮೇಲೆ ತಟ್ಟೆಗೆ, ಆಮೇಲೆ ಹೊಟ್ಟೆಗೆ. ನಡಿ ಮಿಕ್ಸಿಗೆ ನಡಿ. ನೋಡ್ರಿ, ಇದನ್ನ ಆಕ್ಚುಲಿ ಕಲ್ಲು, ಹಸೆ ಕಲ್ಲಿನ ಮೇಲೆ ಅರ್ದು ತಿಂದರೆ ಅದರಷ್ಟು ರುಚಿ ಎಲ್ಲೂ ಇರಲ್ಲ. ಎಲ್ಲಿ ಬರ್ತದೆ ಬೆಂಗಳೂರಿಗೆ ಹಸಿ ಕಲ್ಲು? ಹಾಗಾಗಿ ಇರ್ಲಿ, ನಡೀತದೆ, ಮಿಕ್ಸಿಗೆ ಹಾಕಿ. ರೆಡಿ. ಈಗ ಒಂದು ರೌಂಡ್ ಗರ 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 ಅಂತ ತಿರುಗಿಸಿದ್ರೆ ಮುಗಿದೋಯ್ತು, ಚಟ್ನಿ ರೆಡಿ. ಹುರಿದು ಇಟ್ಕೊಂಡಿರುವಂಥ ಕೊಬ್ಬರಿ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಎಳ್ಳು ಇದಿಷ್ಟನ್ನು ಹಾಕಿ. ಎಸ್, ಈಗ ಲಾಸ್ಟಿಗೆ ಫ್ಲೇವರ್ಗೆ ಕೊತ್ತಂಬರಿ, ಲಾಸ್ಟು ಬಿಳಿ ಉಪ್ಪಿಗಿಂತ ಪಿಂಕ್ ಉಪ್ಪು ಒಳ್ಳೇದು ಅಂತ ಹೇಳ್ತಾರೆ. ಏನು ಮಾಡಿದ್ರೆ ಆರೋಗ್ಯ? ತಗೊಳ್ಬೇಕು, ಹಾಕಬೇಕು, ತಿನ್ನಬೇಕು. ರೆಡಿ ರೆಡಿ ಸ್ವಾಮಿ ಚಟ್ನಿ. ಘಮ ಘಮ, ಖಾರ ಖಾರ, ಹುಳಿ ಹುಳಿ, ಅದ್ಭುತವಾದ ಕುಂಬಳಕಾಯಿ ಸಿಪ್ಪೆ ಚಟ್ನಿ. ನೋಡ್ರಿ, ಈಗ ಇದನ್ನ ಹೆಂಗೆ ತಿನ್ನಬೇಕು ಅಂತ ತೋರಿಸ್ಕೊಡ್ತೀನಿ ನೋಡ್ರಿ. ಪಕ್ಕಕ್ಕಿಡ್ರಿ. ಗುಲ್ಬರ್ಗ ಬಿಳಿಜೋಳದ ರೊಟ್ಟಿ ಹಾಕ್ರಿ. ಬಿಸಿ ಬಿಸಿ ರೊಟ್ಟಿ ರೆಡಿ. ಒಂದು ಚಮಚ ಹಾಕಲ್ರಿ. ಹಾ 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 ಹಾ, ಏನು ಘಮ ಘಮ ಅಂತ ಇದೆ. ನೆಕ್ಸ್ಟ್ ಅಗದಿ ತುಪ್ಪ, ಹಸುವಿನ ತುಪ್ಪ, KMF ನಂದಿನಿ ಬಾಟ್ಲಿ ತುಪ್ಪ ಹಾಕ್ರಿ. ಈಗ ಅಗದಿ ವೇಟ್ ಮಾಡ್ತಾ ಇದ್ದಂತ ಟೈಮ್ ಬಂತು. ಹಿಂಗೆ ಹಿಂಗೆ ಹಿಂಗೆ, ಅದ್ಭುತವಾದಂತ ರುಚಿ 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 ಕಟ್ಟಾದಂತ ಕುಂಬಳಕಾಯಿ ಸಿಪ್ಪೆ ಚಟ್ನಿ ಬಿಳಿ ಜೋಳದ ರೊಟ್ಟಿ ಜೊತೆ ತಿಂತಾ ಇದ್ರೆ ಆಹಾ ಹಾ ಹಾ ಹಾ. ನೋಡೋಣ, ಟೇಸ್ಟ್ ಮಾಡೋಣ. ಸೂಪರ್ ಸೂಪರ್, ಅದ್ಭುತ ಅದ್ಭುತ. ಒಂದು ತುತ್ತಿಗೆ ಸಾಕಾಗ್ತಾನೆ ಇಲ್ಲ, ಇನ್ನೊಂದು ತುತ್ತು ನಿಮಗೂ ಬಾಯಿಗೆ ನೀರು ಬರ್ತಾ ಇರ್ಬೋದು. ನೋಡ್ರಿ, ಅದ್ಭುತ, ಇದು ಅತ್ಯದ್ಭುತ ಆರೋಗ್ಯಕರ ಚಟ್ನಿ. ನೀವು ಮನೇಲಿ ಮಾಡ್ರಿ, ತಿನ್ರಿ, ಹೆಂಗಾಗಿತ್ತು ಅಂತ ಟೇಸ್ಟ್ ಹೇಳಬೇಕು. ನೋಡ್ರಿ, ಒಂದು ರಿಕ್ವೆಸ್ಟು, ಸಬ್ಸ್ಕ್ರೈಬ್ ಮಾಡಬೇಕ್ರಿ. ಇದೇ ನಾವು ನಿಮಗೆ ಕೇಳೋದು. ರೆಡಿ, ನೀವು ಶುರು ಮಾಡ್ಕೊಳ್ರಿ. ಕುಂಬಳಕಾಯಿ ಸಿಪ್ಪೆ ಚಟ್ನಿ.